ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಆಚಮನ ನೀರಿನ ಪ್ರಮಾಣ. ಆಚಮನ ಎಲ್ಲರಿಗೂ ಒಂದೇ ಮಾದರಿಯಾ ಹಾಗೆ ಅಂತಂದರೆ ಇಲ್ಲ, ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವ್ಯತ್ಯಾಸ ಬರುತ್ತೆ. ಆ ವ್ಯತ್ಯಾಸ ಏನು ಎಂಬುದನ್ನು ಇಲ್ಲಿ ನೋಡೋಣ. ಹೃತ್ಕಂಠಥಾ ಲುಗಾಭಿಸ್ತು ಯಥಾಸಂಖ್ಯಂ ದ್ವಿಜಾತಯಃ. ಅಂದರೆ 3 ತರಹದ ಜನರಿಗೆ ಆಚಮನ ನೀರಿನ ಪ್ರಮಾಣವನ್ನು ಇಲ್ಲಿ ಹೇಳ್ತಾರೆ. ಏನು, ಬ್ರಾಹ್ಮಣರು ಆಚಮಿಸಿದಾಗ ಆ ನೀರು ಹೃದಯದವರೆಗೆ ತಲುಪಬೇಕು. ಅಂದರೆ ಉದ್ದು ಮುಳುಗುವಷ್ಟು ನೀರನ್ನು ತಗೊಂಡು ಆಚಮನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಕ್ಷತ್ರಿಯರಿಗೆ ಇನ್ನೂ ಸ್ವಲ್ಪ ಕಡಿಮೆ ನೀರನ್ನು ತಗೊಂಡ್ರೆ ಸಾಕು. ವೈಶ್ಯರಿಗೆ ಅದಕ್ಕೂ ಕಡಿಮೆ ನೀರನ್ನು ತಗೊಂಡ್ರೆ ಸಾಕು ಅಂತ. ಶುದ್ಧೇರನ್ ಸ್ತ್ರೀ ಚ ಶೂದ್ರಶ್ಚ, ಅಂದರೆ ಸ್ತ್ರೀಗಳಿಗೆ ಶೂದ್ರರಿಗೆ ಏನು ಅಂತಂದರೆ ಅವರಿಗೆ ವಿಹಿತವಾದ ನೀರನ್ನು ಹಾಕಿ ಆ ಪ್ರಮಾಣದಲ್ಲಿ ಹಾಕಿ ನೀರನ್ನು ಕುಡಿಬಹುದು. ಅಂದರೆ ಎಲ್ಲ ಕಾರ್ಯಗಳಿಗೂ ಮೊದಲಲ್ಲಿ 3 ಸಲ ಆಚಮನ ಮಾಡಬೇಕು, ಮಧ್ಯ ಕೊನೆಯಲ್ಲಿ 1 ಸಲ ಮಾಡಿರೂ ಸಾಕು ಅಂತ ಅಂಬೋದು ಒಂದು ವ್ಯಾಸರು ಹೇಳಿದ ಮಾತಿದು. ತ್ರಿರಾಚಮೆ ತಯಃಪೂರ್ವಂ ದ್ವಿಃ ಪ್ರಮೃಜ್ಯಾತ್ ತಮೋ ಮುಖಂ ಶಾರೀರಂ ಶೌಚಮನ್ ವಿಚ್ಛನ್ ಸ್ತ್ರೀ ಶೂದ್ರಂ ತು ಸಕೃತ್ ಸಕೃತ್. ಆಚಮನ ಮಾಡಿ ಮುಖವನ್ನು ತೊಳಿಬೇಕು ಅಂತ ಹೇಳ್ತಾರೆ ಈ ಮಧ್ಯದಲ್ಲಿ. ಅದನ್ನು ಮುಖವನ್ನು ಅಲ್ಲಲ್ಲಿ ಆ ಸ್ಪರ್ಶ ಮಾಡುವುದರಿಂದ ಅದನ್ನು ಶುದ್ಧವಾಗುತ್ತೆ ಅಂತಂಬ ಕಾರಣದಲ್ಲಿ ಇಲ್ಲಿ ತೊಳೆಯೋದು ಅಂತ ಹೇಳಿದ್ದಾರೆ.